ಈಗ ನಾನು ಫ್ರೈ ಮಾಡ್ಕೊಂಡಿನ್ರಿ ಎಲ್ಲ. ನಾನು ಸ್ವಲ್ಪ ಕೆಂಪ ಸ್ವಲ್ಪ ಬಿಳಿ ಎಲ್ಲ ಥರನೂ ಮಾಡ್ಕೊಂಡೇನಿ. ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು. ಇವು ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ ರೀ. ಎಷ್ಟು ಮಸ್ತಾಗಿ ಬಂದಾವೆ ನೋಡ್ರಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತ್ರಿ. ಗೌರಿ ಗಣೇಶ ಹಬ್ಬದ ನೈವೇದ್ಯಕ್ಕೆ ಈ ರೀತಿ ಕರ್ಚಿಕಾಯಿ ಮಾಡ್ಕೋಬೋದ್ರಿ ನೀವು. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತೀವಿ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಹೆಂಗಿದ್ರು ಗಣಪತಿ ಹಬ್ಬ ಹತ್ರ ಬಂತಲ್ರಿ, ಹಾಗಾಗಿ ಗೌರಿ ಗಣೇಶ ಹಬ್ಬಕ್ಕೆ ನೀವು ನೈವೇದ್ಯಕ್ಕೆ ಕರ್ಚಿಕಾಯಿ ಮಾಡ್ಕೋಬೋದು. ನಾನು ಇವತ್ತು ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ ಮಾಡಾಕತ್ತೀನಿ. ಆ ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಪಾತ್ರೆ ತೊಗೊಂಡೇನ್ರಿ. ಈಗ ಇದಕ್ಕೆ ನಾ ಮೈದಾ ಹಿಟ್ಟು ತೊಗೊಂಡೇನ್ರಿ, ಅದು ಹಾಕ್ಕೋತೀನಿ ರೀ. ನಾನು 2 ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿಲ್ರಿ, ಅದು ಹಾಕ್ಕೋತೀನಿ ನೋಡ್ರಿ. ಒಂಚೂರು ಹಚ್ಚಾಕಿ ಇಟ್ಕೋತೀನಿ ರೀ. ಒಂದು ಚಿಟಿಕೆ ಉಪ್ಪು ಹಾಕ್ಕೋತೀನಿ ರೀ. ನೀವು ಇದಕ್ಕೆ ಎಣ್ಣೆ ಕಾಯಿಸಿ ಆದರೂ ಹಾಕ್ಕೋಬೋದು, ಇಲ್ಲ ತುಪ್ಪ ಆದರೂ ಹಾಕ್ಕೋಬೋದು. ನಾವು 1 ಸ್ಪೂನ್ ತುಪ್ಪ ಹಾಕ್ಕೋತೀನಿ ನೋಡ್ರಿ. ಇಲ್ಲ ನೀವು ಎಣ್ಣೆ ಕಾಯಿಸಿ ಹಾಕ್ಕೋಬೋದು ರೀ. ನಾವು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳಕತ್ತೀನಿ ನೋಡ್ರಿ. ಉಪ್ಪು ತುಪ್ಪ ಎಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗ್ಬೇಕು ರೀ. ನೀವು ತುಪ್ಪ ಇಲ್ಲಪ್ಪ ಅನ್ನೋದಾದ್ರೆ ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕ್ಕೋಬೋದು ರೀ. ಇದು ಆಪ್ಷನಲ್ ರೀ. ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಕರ್ಚಿಕಾಯಿ ಮ್ಯಾಗ ಗುಳಿ ಬರಲಿ ಅಂತೇಳಿ ಹಾಕ್ಕೊಳ್ಳೋದ್ರಿ ಅಷ್ಟೇ ರೀ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೋತೀನಿ ರೀ. ಇದು ಸ್ವಲ್ಪ ಗಟ್ಟಿಗೆ ನಾದ್ಕೋಬೇಕು ರೀ ಹಿಟ್ಟು. ನೀವು ಪುರಿ ಮಾಡೋಕ್ಕೇನು ಕಲಿಸ್ಕೊತೀರಲ್ರಿ, ಆ ಹದ ಇದ್ರೆ ಸಾಕ್ರಿ. ಇದಕ್ಕೊಮ್ಮೆ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಹಾಕ್ಕೊಂಡು ಗಟ್ಟಿಗೆ ನಾದ್ಕೋಬೇಕಾಗ್ತದೆ ಹಿಟ್ಟು. ನಾನು ಮೈದಾ ಹಿಟ್ಟು ತೊಗೊಂಡಿನಿ ರೀ. ಇದಕ್ಕೆ ಮೈದಾ ಹಿಟ್ಟು ಆದರೆ ಚಲೋ ಆಗ್ತಾವೆ. ನೀವು ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಿರಲ್ರಿ, ಈ ಕರ್ಚಿಕಾಯಿಗೆ ಮೈದಾ ಹಿಟ್ಟಲ್ಲೇ ಚಲೋ ಆಗ್ತೈತ್ರಿ. ನಾನು ಗೌರಿ ಗಣೇಶ ಹಬ್ಬಕ್ಕೆ ಸುಮಾರು ನಮ್ನಿ ಕರ್ಚಿಕಾಯಿ, ಈ ಮೋದಕ ಸುಮಾರು ನಮ್ನಿ ರೆಸಿಪಿಗಳು ಮಾಡಿ ತೋರಿಸಿನಿ ರೀ. ನಿಮಗೆ ಯಾವರೇ ಬೇರೆ ಬೇರೆ ಗೊತ್ತಿತ್ತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದು ಮಾಡಿ ತೋರಿಸ್ತೀನಿ ರೀ. ನೀವೇನಾರು ಹಬ್ಬಕ್ಕೆ ರೆಸಿಪಿಗಳು ಮಾಡ್ಕೋಬೇಕು ಅನ್ನೋದಾದ್ರೆ ನನ್ನ ಚಾನಲಿಗೆ ಒಂದ್ಸಲ ಭೇಟಿ ಕೊಟ್ಟು ನೋಡಿರಿ. ನಿಮ್ಗೆ ಯಾವ ರೆಸಿಪಿ ಇಲ್ಲ ಅನಿಸುತ್ತೆ ನೋಡಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದು ಮಾಡಿ ತೋರಿಸ್ತೀನಿ ರೀ. ಈ ರೀತಿ ನಾದ್ಕೊಂಡಿನಿ ನೋಡಿರಿ. ಇದು ಹಿಟ್ಟು ನೆನಿಬೇಕು ರೀ. ಇದು ಹಿಟ್ಟು ನೆನಿಲ್ರಿ. ನಾವು ಕರ್ಚಿಕಾಯಿ ಒಳಗೆ ತುಂಬಾಕ ಕರ್ಚಿಕಾಯಿ ಪುಡಿ ರೆಡಿ ಮಾಡ್ಕೊಳ್ಳೋಣ ರೀ. ಈಗ ನಾನಲ್ಲಿ ಹಿಟ್ಟು ನೆನೆ ಹಾಕ್ಬಿಟ್ಟಿನಿ ರೀ. ಈಗ ಒಂದು ಬೌಲ್ ತೊಗೊಂಡಿನಿ. ಈ ಡ್ರೈ ಫ್ರೂಟ್ಸ್ಗಳೇನು ಕಟ್ ಮಾಡಿ ಇಟ್ಟಿನಲ್ರಿ ಅವು ಹಾಕೋತೀನಿ ನೋಡಿರಿ. ಒಂದು 20 ಬಾದಾಮಿ ತೊಗೊಂಡಿನಿ. ನಾನು ಡ್ರೈ ಫ್ರೂಟ್ಸ್ ಕಟ್ಟರಲ್ಲೇ ಕಟ್ ಮಾಡ್ಕೊಂಡಿನಿ. ನೀವು ಬೇಕಾರೆ ಚಾಕುಲೇನೂ ಕಟ್ ಮಾಡ್ಕೋಬೋದು ರೀ. ನಾನು ಬಾದಾಮಿ ಕಟ್ ಮಾಡಿಟ್ಕೊಂಡಿದ್ನಲ್ರಿ ಅವು ಹಾಕೋತೀನಿ ರೀ. ಗೋಡಂಬಿ ಕಟ್ ಮಾಡಿಟ್ಕೊಂಡಿದ್ನಲ್ರಿ ಅವು ಹಾಕೋತೀನಿ ರೀ. ಒಣ ದ್ರಾಕ್ಷಿ ತೊಗೊಂಡಿದ್ನೆಲ್ಲ ಅವನು ಹಾಕೋತೀನಿ ನೋಡಿರಿ. 1 ಕಪ್ಪ ಒಣ ಕೊಬ್ಬರಿ ತೊಗೊಂಡಿನಿ, ಅದನ್ನೂ ಹಾಕೋತೀನಿ ನೋಡಿರಿ. ನಾನು ಒಣ ದ್ರಾಕ್ಷಿ ಹಂಗೆ ಹಾಕೊಂಡಿರಿ, ಕಟ್ ಮಾಡಿಲ್ಲ. ನೀವು ಬಾದಾಮಿ ಗೋಡಂಬಿ ಕಟ್ ಮಾಡಿ ಹಾಕೋಬೋದು, ಬಾಯಿಗೆ ಸಿಗ್ತಾ ಇದ್ರೆ ಮಜಾ ಬರ್ತೈತೆ ಅನ್ನೋದಾದ್ರೆ ನಾನು ಡ್ರೈ ಫ್ರೂಟ್ಸ್ ಕಟ್ಟರಲ್ಲೇ ಕಟ್ ಮಾಡ್ಕೊಂಡಿನಿ. ಈ ರೀತಿ ತರಿಯಾಗಿ ಬಂದೈತೆ ರೀ. ಇದನ್ನ ಹಾಕು ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ನಾನು ಸ್ವಲ್ಪ ಗಸಗಸಿ ಹುರಿದಿಟ್ಟಿನಿ ರೀ, ಗಸಗಸಿನೂ ಹಾಕೋತೀನಿ ನೋಡಿರಿ. ಇದು ಆಪ್ಷನಲ್ ರೀ. ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ನಾನು ಬಾದಾಮಿ ಗೋಡಂಬಿ ಒಣ ದ್ರಾಕ್ಷಿ ಒಣ ಕೊಬ್ಬರಿ ಇವು 4 ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ ರೀ. ಈಗ ಇದಕ್ಕೆ ನೀವು ಸಕ್ಕರೆನೂ ಹಾಕೋಬೋದು. ಸಕ್ಕರೆ ಬಾಯಿಗೆ ಸಿಗ್ತೈತಿ ಬೇಡಪ್ಪ ಅನ್ನೋದಾದ್ರೆ ಪೌಡ್ರ್ ಮಾಡಿ ಹಾಕೋಬೋದು. ನಾನೀಗ ನಾ 1 ಕಪ್ ಸಕ್ಕರೆ ತೊಗೊಂಡಿನಲ್ರಿ, ಇದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಬರ್ತೀನಿ ರೀ. ಈಗ ಸಕ್ಕರೆ ನುಣ್ಣಗೆ ರುಬ್ಕೊಂಡೇನಿ ನೋಡ್ರಿ. ಈಗ ಇದು ಕೊಬ್ಬರಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ನಲ್ರಿ, ಅದ್ರಾಗವೇ ಇದು ಹಾಕ್ಕೋತೀನಿ ನೋಡ್ರಿ. ಈಗ ಅದೇ ಜಾರ್ನಾಗ ಅರ್ಧ ಕಪ್ ಪುಟಾಣಿ ತೊಗೊಂಡಿನಿ, ಆ ಪುಟಾಣಿನ ಹಾಕಿ ರುಬ್ಕೊಂಬರ್ತೀನಿ ರೀ. ಈ ರೀತಿ ನುಣ್ಣಗೆ ರುಬ್ಕೋಬೇಕ್ರಿ. ಈಗ 1 ಕಪ್ ಸಕ್ಕರೆ ಮತ್ತು ಅರ್ಧ ಕಪ್ ಪುಟಾಣಿ 2 ಪೌಡ್ರ್ ಮಾಡ್ಕೊಂಬಂದಿನಿ. ಈಗ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಈಗ ಇದು ಕರ್ಚಿಕಾಯಿ ತುಂಬಾಕ ಒಳಗೆ ಪೌಡ್ರ್ ರೆಡಿ ಆಯ್ತು ರೀ. ನಾನು ಸುಮಾರು ನಮ್ನಿ ಕರ್ಚಿಕಾಯಿಗಳು ಮಾಡಿ ತೋರಿಸಿನಿ ರೀ. ಇದು ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ ಮಾಡಾಕತ್ತಿದ್ದೆ, ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಂಡಿರ್ತೈತೆ ಮಾಡಾಕತ್ತೀನಿ. ನೀವು ಗೌರಿ ಗಣೇಶ ಹಬ್ಬಕ್ಕೆ ನೈವೇದ್ಯಕ್ಕೆ ಮಾಡ್ಕೋಬೋದು ರೀ. ನಾನು ಸುಮಾರು ನಮ್ನಿ ಕರ್ಚಿಕಾಯಿಗಳು ಮಾಡಿ ತೋರಿಸಿನಿ ರೀ. ನನ್ನ ಚಾನಲ್ಗೆ ಹೋದ್ರೆ ನಿಮ್ಗೆ ಸಿಗ್ತಾವೆ. ನಿಮ್ಗೆ ಯಾವ್ದು ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು. ನನ್ನ ಚಾನಲ್ದಾಗ ಯಾವುದಿಲ್ಲ ಅನ್ನೋದು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಈಗ ನಾನು ಹಿಟ್ಟು ನೆನಕ್ಕೆ ಬಿಟ್ಟಿದ್ನಲ್ರಿ, ಇದೊಂದು ಸ್ವಲ್ಪ ಮಿದ್ಕೋತೀನಿ ನೋಡ್ರಿ. ಈಗ ಹಿಟ್ಟು ನೆಂದೈತ್ರಿ. ಎಷ್ಟು ನೆನೀತೈತಿಲ್ಲ ಅಷ್ಟು ಚಲೋ ಆಗ್ತೈತೆ ರೀ ಕರ್ಚಿಕಾಯಿ. ನಿಮ್ಗೆ ಯಾವ ಸೈಜಲ್ಲಿ ಕರ್ಚಿಕಾಯಿಗಳು ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಂಡೆ ಮಾಡ್ಕೊರಿ. ನಾನು ಈ ಸೈಜಲ್ಲಿ ಮಾಡ್ಕೊತೀನಿ ನೋಡ್ರಿ. ಇದೇ ಸೈಜಲ್ಲಿ ಎಲ್ಲ ಉಳ್ಳಿ ಮಾಡ್ಕೊತೀನಿ ರೀ. ಈಗ ಒಂದು 4 ಉಳ್ಳಿ ಮಾಡ್ಕೊಂಡಿನಿ ರೀ. ಈಗ ಇದು ಲಟ್ಟಿಸ್ಕೊತೀನಿ ರೀ. ಈಗ ನಾನು ಈ ಸೈಜಲ್ಲಿ ಉಳ್ಳಿ ತೊಗೊಂಡಿನಿ ರೀ. ಈಗ ಇವು ಲಟ್ಟಿಸ್ಕೊತೀನಿ ನೋಡ್ರಿ. ಈಗ ನಾನು ಒಂದು ಉಳ್ಳಿ ತೊಗೊಂಡಿನಿ. ಈಗ ಇದಕ್ಕೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೋತೀನಿ ನೋಡ್ರಿ. ಒಣ ಹಿಟ್ಟು ಇಟ್ಕೊಂಡಿದ್ನೆಲ್ಲ ಅದು ಹಾಕ್ಕೊಂಡು ಲಟ್ಟಿಸ್ಕೊತೀನಿ ರೀ. ನಾರ್ಮಲಾಗಿ ಕರ್ಚಿಕಾಯಿ ಉದ್ದಕ್ಕೆ ಮಾಡ್ತಾರೆ ರೀ, ನಾವು ಉದ್ದು ಮಾಡ್ತಾಯಿಲ್ಲ ರೀ ಇವತ್ತು. ಚಿಕ್ಕದು ಮಾಡ್ತೀನಿ, ಹಾಗಾಗಿ ರೌಂಡಾಗೆ ಲಟ್ಟಿಸ್ಕೊತೀನಿ. ನೀವು ರೌಂಡಾಗಿ ಆದರೂ ಲಟ್ಟಿಸ್ಕೋಬೋದು, ಇಲ್ಲ ಉದ್ದಾಗಿ ಆದರೂ ಲಟ್ಟಿಸ್ಕೋಬೋದು. ನಾನು ನಿಮ್ಗೆ ಎಲ್ಲ ನಮ್ನಿನೂ ಮಾಡಿ ತೋರಿಸಿನಿ. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ.
ನಾನೀಗ ಗಣಪತಿಗೆ ಹಾರ ಮಾಡ್ತಾರಲ್ಲ ಆ ಥರ ಕರ್ಚಿಕಾಯಿ ಮಾಡಕತ್ತೀನಿ. ಹಾಗಾಗಿ ರೌಂಡಾಗೆ ಲಟ್ಸ್ಕೊಳಕತ್ತೀನಿ ನೋಡಿರಿ. ಈ ರೌಂಡಾಗೆ ಲಟ್ಸ್ಕೊಂಡ್ರೆ ಒಳಗೆ ಪುಡಿ ಜಾಸ್ತಿ ಹಿಡಿತೈತಿ. ಹಾಗಾಗಿ ರೌಂಡಾಗೆ ಲಟ್ಟಿಸ್ಕೊಳಕತ್ತೀನಿ ರೀ. ತೀರಾ ಅಷ್ಟು ತಳಗೂ ಇರಬಾರ್ದು, ತೀರಾ ಅಷ್ಟು ದಪ್ಪನೂ ಇರಬಾರ್ದು, ಮೀಡಿಯಮ್ ಹದದಲ್ಲಿ ಇರ್ಬೇಕು ರೀ. ಈ ಸೈಜಲ್ಲಿ ಲಟ್ಟಿಸ್ಕೊಂಡಿನಿ. ಈಗ ಇದ್ರಾಗ ಪುಡಿ ಹಾಕಿ ತುಂಬ್ಕೋತೀನಿ ರೀ. ಈಗ ಒಂದು 4 ಎಲೆ ಮಾಡ್ಕೊಂಡಿನಿ ರೀ. ಈಗ ಇವು ತುಂಬ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಈ ಕರ್ಚಿಕಾಯಿ ಪುಡಿ ಹಾಕ್ಕೋತೀನಿ ನೋಡಿರಿ. ನಾನು 1 ಸ್ಪೂನ್ ಹಾಕ್ಕೋತೀನಿ. ಈ ರೌಂಡಾಗೆ ಎಲ್ಲಿ ಮಾಡಿದ್ರೆ ಜಾಸ್ತಿ ಪುಡಿ ಹಿಡಿತದೆ. ನಾನು ರೌಂಡಾಗೆ ಮಾಡ್ಕೊಂಡಿನಿ. ನೀವು ಉದ್ದಾಗೆ ಮಾಡ್ಕೋತಿದ್ರೆ ಉದ್ದಾಗೆನೂ ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಹೆಂಗೆ ಮಾಡ್ಕೋಬೋದು. ಈಗ ಇದಕ್ಕೆ ಹಾಲು ಹಚ್ಕೋತೀನಿ ರೀ. ಇದು ಹಾಲು ಹಚ್ಚೋ ಉದ್ದೇಶ ಏನಂದ್ರೆ ಎಣ್ಣೆ ಹಾಕಿ ಕರಿತಿರ್ತೀವಲ್ಲ ರೀ, ಅವಾಗ ಬಾಯಿ ಬಿಡಬಾರ್ದು ಅಂತ ಅಷ್ಟೇ ರೀ. ನೋಡಿ, ಈ ರೀತಿ ಸುತ್ತಲೂ ಹಾಲು ಹಚ್ಕೋತೀನಿ ರೀ. ನೀವು ಹಾಲಾದರೂ ಹಚ್ಬೋದು, ನೀರಾದರೂ ಹಚ್ಬೋದು ರೀ. ಈ ರೀತಿ ಕ್ಲೋಸ್ ಮಾಡ್ಕೋಬೇಕು ರೀ. ನಿಮ್ಮ ಹತ್ರ ಮೋಲ್ಡ್ಗಳಿದ್ರೆ ನೀವು ಮೋಲ್ಡಲ್ಲಿ ಹಾಕಿ ತುಂಬೋದು, ಇಲ್ಲ ಈ ರೀತಿ ಆದರೂ ತುಂಬೋದು. ಈ ರೀತಿ ಚಲೋತ್ನೆ ಪ್ರೆಸ್ ಮಾಡಿದ್ರೆ ಇದು ಕರ್ಚಿಕಾಯಿ ರೆಡಿ ಆಯ್ತು. ಇದು ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ತುಂಬ್ಕೋತೀನಿ ರೀ. ಈಗ ನಾವು ಒಂದಷ್ಟು ಮಾಡ್ಕೊಂಡಿನಿ ರೀ. ಇಷ್ಟೆಲ್ಲಿ ಮಾಡ್ಕೊಂಡಿನಿ, ಒಂದಿಷ್ಟು ತುಂಬಿಟ್ಕೊಂಡಿನಿ. ಈಗ ಇವು ಎಣ್ಣೆ ಹಾಕಿ ಕರಿಬೇಕಲ್ಲ, ಹಾಗಾಗಿ ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಕರಿಯಕ್ಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಈಗ ಮುಳುಗುವಷ್ಟು ಎಣ್ಣೆ ಹಾಕಿದ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಈಗ ನಾವು ಒಂದಷ್ಟು ಮಾಡ್ಕೊಂಡಿನಿ ರೀ. ಅಲ್ಲಿ ಎಣ್ಣೆ ಕಾಯಕ್ಕಿಟ್ಟಿನಿ, ಎಣ್ಣೆನೂ ಕಾಯ್ದೈತ್ರಿ. ಈಗ ನಾನು ಮಾಡ್ಕೊಂಡಿರೋ ಕರ್ಚಿಕಾಯಿ ಬಿಡ್ತೀನಿ ನೋಡಿರಿ. ನಾನು ಸಣ್ಣ ಪಾತ್ರೆ ಇಟ್ಕೊಂಡಿನಿ, ಸಣ್ಣ ಕರ್ಚಿಕಾಯಿ ಮಾಡೀನಿ. ನೀವು ಬೇಕಾದ್ರೆ ದೊಡ್ಡ ಮಾಡಿದ್ರಿ ಅಂದ್ರೆ ದೊಡ್ಡ ಪಾತ್ರೆ ಇಟ್ಕೊಂಡು ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ರೀ. ನಾ ಈಗ ಒಂದು 3-4 ಮಾತ್ರ ಬಿಡ್ತೀನಿ ನೋಡಿರಿ. ಎಷ್ಟು ಚಂದ ಗುಳಿ ಬರಾಕತ್ತಾವ. ನಾ ತುಪ್ಪ ಹಾಕ್ಕೊಂಡಿದ್ನೆಲ್ಲ, ಹಾಗಾಗಿ ಮೇಲೆ ಗುಳಿ ಬರಾಕತ್ತಾವ ನೋಡಿರಿ. ನೀವು ಬೇಕಾದ್ರೆ ಸ್ವಲ್ಪ ಎಣ್ಣೆ ಕಾಯಿಸಿನ ಹಾಕ್ಕೋಬೋದು ರೀ. ನೀವು ಬಿಟ್ಟಿದ ತಕ್ಷಣ ತಿರುಗಿಸಿ ಹಾಕ್ಬೇಡ್ರಿ. ಸ್ವಲ್ಪ ಫ್ರೈ ಆಗಲ್ಲ ರೀ. ಫ್ರೈ ಆದ ನಂತರ ತಿರುಗಿಸಿ ಹಾಕಿರಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊರಿ. ನಿಮ್ಗೆ ಎಷ್ಟು ಕೆಂಪು ಬೇಕು, ಎಷ್ಟು ಬೆಳ್ಳಗೆ ಬೇಕು ನೋಡಿಕೊಂಡು ನೀವು ಫ್ರೈ ಮಾಡ್ಕೊರಿ. ನಾನು ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ ಮಾಡೀನಿ ರೀ. ನೀವು ಕೊಬ್ಬರಿ ಕರ್ಚಿಕಾಯಿ ಮಾಡ್ಕೋಬೋದು, ಬೆಲ್ಲದ್ದು ಮಾಡ್ಕೋಬೋದು, ಇಲ್ಲ ನಿಮ್ಮ ಮನ್ಯಾಗ ಯಾವ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇರ್ತಾವೆ ನೋಡ್ಕೊಂಡು ನೀವು ಹಾಕ್ಕೊಂಡು ಮಾಡ್ಕೋಬೋದು ರೀ. ನಾನು ಈ ಸೈಜಲ್ಲಿ ಮಾಡ್ಕೊಂಡಿನಿ ರೀ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಈಗ ಇವು ಫ್ರೈ ಆಗ್ಯಾವ್ರಿ. ನಾ ತಕ್ಕೋತೀನಿ ನೋಡಿರಿ. ತೀರಾ ಅಷ್ಟು ಕೆಂಪೂ ಮಾಡಿಲ್ಲ, ತೀರಾ ಅಷ್ಟು ಬೆಳಗೂ ಮಾಡಿಲ್ಲ, ಮೀಡಿಯಮಲ್ಲಿ ಮಾಡ್ಕೊಂಡೀನಿ ನೋಡಿರಿ. ನಿಮ್ಗೆ ಇನ್ನೂ ಕೆಂಪು ಬೇಕಂದ್ರೆ ಇನ್ನೂ ಕೆಂಪಾಗೆ ಫ್ರೈ ಮಾಡ್ಕೊರಿ, ಇಲ್ಲ ಇಷ್ಟೇ ಸಾಕಂದ್ರೆ ಇಷ್ಟೇ ಬಿಟ್ರಿ. ಇಷ್ಟೇ ಇದ್ರೆ ಚಲೋ ಅನಿಸ್ತೈತೆ. ಹಾಗಾಗಿ ನಾನು ಇಷ್ಟೇ ಮಾಡ್ಕೊಂಡೀನಿ ನೋಡಿರಿ. ಈಗ ಇವು ತಕ್ಕೋತೀನಿ ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವೆ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ನೀವು ನಿಮ್ಮ ಮನ್ಯಾಗ ಗೌರಿ ಗಣೇಶ ಹಬ್ಬಕ್ಕೆ ಈ ರೀತಿ ಕರ್ಚಿಕಾಯಿ ಮಾಡಿ ನೈವೇದ್ಯ ಮಾಡ್ಬೋದು ರೀ. ಈಗ ನಾನು ಫ್ರೈ ಮಾಡ್ಕೊಂಡಿನಿ ರೀ ಎಲ್ಲ. ನಾನು ಸ್ವಲ್ಪ ಕೆಂಪ ಸ್ವಲ್ಪ ಬಿಳಿ ಎಲ್ಲ ಥರನೂ ಮಾಡ್ಕೊಂಡೀನಿ. ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು. ಇವು ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ ರೀ. ಎಷ್ಟು ಮಸ್ತಾಗಿ ಬಂದಾವೆ ನೋಡಿರಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಗೌರಿ ಗಣೇಶ ಹಬ್ಬದ ನೈವೇದ್ಯಕ್ಕೆ ಈ ರೀತಿ ಕರ್ಚಿಕಾಯಿ ಮಾಡ್ಕೋಬೋದು ರೀ. ನೀವು ನೋಡಿದ್ರಲ್ರಿ ವೀಕ್ಷಕರೇ, ಗೌರಿ ಗಣೇಶ ಹಬ್ಬಕ್ಕೆ ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ ಮಾಡೋದನ್ನ. ಈ ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.